ಬಂದಿರಿ? ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ಬಿಸ್ನೆಸ್ ಮಗುವಿದೆ ಎಂದು ಇನ್ಫಾರ್ಮೇಶನ್ ಬಂದಿದೆ. ಆದ ಕಾರಣ ನಿಮ್ಮ ಮನೆಗೆ ಬಂದಿದ್ದೇವೆ. ಪಿಸಿ ಈ ಮನೆಯನ್ನು ಚೆಕ್ ಮಾಡಿ. ಆದ್ರೆ ನಮ್ಮ ಮನೆಯಲ್ಲಿ ಏನಾದರೂ ಕೆಲಸ ವಿಷಯನೋ? ಹೌದು ಶಿವಣ್ಣ, ನಿಮ್ಮ ತಮ್ಮ ಕೋಟಾ ನೋಟಿನ ಬಿಸ್ನೆಸ್ ಮಾಡ್ತಾನೆಂದು ಇನ್ಫಾರ್ಮೇಶನ್ ಬಂದಿದೆ. ಹಾಗಾಗಿ ಇವನನ್ನು ಅರೆಸ್ಟ್ ಮಾಡಲು ಬಂದಿದ್ದೇವೆ. ಸಾಹೇಬ್ರೆ, ದಿನ ಕೂಲಿ ನಾಲಿ ಮಾಡಿ ಬದುಕೋರು ನಾವು ಇಂಥ ಕೆಲಸವನ್ನು ಮಾಡಬಹುದೇ? ಸಾಹೇಬ್ರೆ, ಸ್ಟ್ರಾಂಗ್ ಎವಿಡೆನ್ಸ್. ಈ ಮನೆಯಲ್ಲಿ ಹಣ ತುಂಬಿದ ಸೂಟ್ಕೇಸ್ ಸಿಕ್ಕಿದೆ. ಏನು ಬಾಸ್ಟೆಡ್, ಮನೆಯಲ್ಲಿ ಇಷ್ಟೊಂದು ಹಣ ಇಟ್ಟುಕೊಂಡು ನನ್ನ ಮುಂದೆ ಬಚಾವಾಗಲು ನೋಡುತ್ತಿದ್ದೀರಾ? ಅರೆಸ್ಟ್ ಹಿಮ್. ಸರ್, ಈ ಸೂಟ್ ಕೇಸ್ ಇಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಬಂದಿದೆ ಗೊತ್ತಿಲ್ಲ. ನನಗೂ ಇವಕ್ಕೂ ಯಾವ ಸಂಬಂಧವಿಲ್ಲ. ಹೌದು ಸಾಹೇಬ್ರೆ, ಈ ಸೂಟ್ ಕೇಸ್ ಹೇಗೆ ಬಂತು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮುಚ್ಚು ಬಾಯಿ ಮೂರ್ಖ, ನೀನೇ ಕೆಲಸ ಮಾಡಿ ಈಗ ನನ್ನ ಮುಂದೆ ಬಚಾವಾಗಲು ನೋಡ್ತಿದ್ದೀರಾ ಬೋಳಿ ಮಕ್ಕಳ? ನಿಮಗೆ ಸರ್ಕಾರ ಭುಜದ ಮೇಲೆ ಸ್ಟಾರ್ ಕೊಟ್ಟರೆ ನಮ್ಮಂತ ಬರೋವರಿಗೆ ಆ ಬ್ರಹ್ಮ ಹಣೆಯ ಮೇಲೆ ಸ್ಟಾರ್ ಕೊಟ್ಟಿದ್ದಾನೆ. ನೀವು ನಿರಪರಾಧಿಗೆ ಅಪರಾಧಿ ಎಂದು ಪಟ ಕಟ್ಟಲು ಬಂದರೆ ನಿಮ್ಮ ಬಟ್ಟೆ ಬಿಚ್ಚಿ ಬೆಡ್ಡಿ ಸಮೇತ ತೀರಿಸಬೇಕಾಗುತ್ತದೆ. ಅಧಿಕಾರವೆಂದು ಬಾಯಿಗೆ ಬಂದಂತೆ ಬೊಗಳಬೇಡಿ. ಲೇ ಮಿಸ್ಟರ್ ಸೂರ್ಯ, ಅನ್ಯಾಯವಾಗಿ ಮಾತಾಡಿದ್ರೆ ಕಾನೂನಿಗೆ ಆಗಲ್ಲ, ಅಸಹ್ಯವಾಗಿ ಮಾತಾಡಿದ್ರೆ ಈ ಆಗಲ್ಲ. ಫುಲ್ ಸಾಹೇಬ್ರೆ, ಈ ಸೂಟ್ ಕೇಸ್ಗೆ ನಮ್ಗೆ ಯಾವ ಸಂಬಂಧವಿಲ್ಲ. ಹಾಗಾದರೆ ಈ ಸೂಟ್ ಕೇಸ್ ಇಲ್ಲಿಗೆ ಹೇಗೆ ಬಂತು? ಅದು ಹೇಗೆ ಗೊತ್ತಾಗ್ತಾ ಇಲ್ಲ ಇನ್ಸ್ಪೆಕ್ಟ್ರೆ. ರೇಖಾ, ಈ ಸೂಟ್ ಕೇಸ್ ಬಗ್ಗೆ ನಿಂಗೇನಾದ್ರು ಗೊತ್ತೇನೆ ಹೇಳಿ. ಇಲ್ಲ ರೀ, ನನಗೆ ಗೊತ್ತಿಲ್ಲ. ನೋಡಿ ಸಾಹೇಬ್ರೆ, ನಮಗೆ ಆಗದಿರೋ ಯಾರೋ ಈ ರೀತಿ ನಮ್ಮ ಮನೆಯಲ್ಲಿ ಇಟ್ಟು ನಿಮಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರಬೇಕು ಅಷ್ಟೇ. ಸರ್, ನಾವು ಒಂದು ಹೊತ್ತಿನ ಗಂಜಿಗಾಗಿ ದುಡಿದು ಬದುಕುತ್ತಿರುವವರು. ನಾವು ಇಂಥ ಹೀನ ಕಾರ್ಯ ಮಾಡುವುದೇ? ಹೇಳಿ ಸರ್, ಹೇಳಿ. ನೋಡಿ ಮಿಸ್ಟರ್, ನೀವು ಏನೇ ಹೇಳುವುದರಿದ್ರು ಅದನ್ನು ಕೋರ್ಟಿನಲ್ಲಿ ಬಂದು ಸಾಬೀತುಪಡಿಸಿಕೊಳ್ಳಿ. ಕಮಾನ್ ಸೂರ್ಯ, ಕಮಾನ್. ಅಯ್ಯೋ ದೇವರೇ, ನನ್ನ ತಮ್ಮನಿಗೆ ಇಂಥ ಶಿಕ್ಷೆ ಬಂದಿದೆ. ನನ್ನ ತಮ್ಮನನ್ನು ಒಬ್ಬ ದೊಡ್ಡ ಅಧಿಕಾರಿಯನ್ನಾಗ ಮಾಡಿಕೊಂಡು ಬೆಟ್ಟದ ಆಸೆ ಕನಸಿಕೊಂಡು ಕಟ್ಟಿಕೊಂಡಿದೆ. ಆದರೆ ನನ್ನ ತಮ್ಮ ಇಂದು ನನ್ನ ಕಣ್ಣು ಮುಂದೆ ಜೈಲು ಹೋಗುವಂತ ಇದೆ. ಹಾಗೆ ನಮ್ಮ ತಮ್ಮನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಡಿ ಇನ್ಸ್ಪೆಕ್ಟ್ರೆ, ಯಾವ ಶಿಕ್ಷೆಯನ್ನು ಕೊಡಬೇಡಿ. ನೋಡಿ ಶಿವಣ್ಣ, ನಿಮ್ಮ ಮನೆಯಲ್ಲಿ ಕಳ್ಳು ಮಾಲು ಸಮೇತವಾಗಿ ಸಿಕ್ಕಿದೆ. ಅಂದ ಹಾಗೆ ನಿಮ್ಮ ತಮ್ಮನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಕಮಾನ್ ಸೂರ್ಯ, ಕಮಾನ್. ಅಣ್ಣ, ಅತ್ತಿಗೆ, ಇದರಲ್ಲಿ ಏನೋ ಸಂಚು ಮೂಡಿದೆ. ಇದರಲ್ಲಿ ಆ ಶ್ರೀಮಂತ ಕಿಲ್ಲರ್ನ ಕೈವಾರ ಇರುವುದು. ನಾನು ಜೈಲಿಗೆ ಹೋಗಿ ಬಂದು ಇದರ ಸಮಾಚಾರವನ್ನು ತಿಳಿದು ಇದಕ್ಕೆ ಕಾರಣರಾದವರನ್ನು ಕೈಕಾಲು ಕತ್ತರಿಸಿ ಅವರನ್ನ ರುಂಡನ್ನು ಚಂಡಾರದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಅಣ್ಣ, ನೀನೇನು ಚಿಂತಿಸಬೇಡ, ನಾನು ಹೋಗಿ ಬರ್ತೇನೆ ಅಣ್ಣ. ಪಿಸಿ, ಹೋಗೋಣ ಬನ್ನಿ. ಅಯ್ಯೋ ದೇವರೇ, ನಮಗೆ ಎಂತ ಪರಿಸ್ಥಿತಿ ತಂದೆಯಪ್ಪ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಮ್ಮನನ್ನು ಕಳೆದುಕೊಂಡೆ. ಬಂದಂತ ದುಃಖವನ್ನು ಮದಿಗೆ ಒತ್ತಿ ಮಾಡುತ್ತಿರುವಾಗ ನನ್ನ ತಮ್ಮನೀಗ ಜೈಲು ಸೇರುವಂತೆ ಮಾಡಿಯಲ್ಲ ತಾಯಿ, ಜೈಲು ಸೇರುವಂತೆ ಮಾಡಿ. ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ. ಯಾವುದೇ ಶಿಕ್ಷೆ ಇದ್ರೆ ಹೊರಗಡೆ ನಿರಪರಾಧವಾಗಿ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮ್ಗಿದೆ ರೀ. ಆ ತಾಯಿ ದುರ್ಗಾ ಪರಮೇಶ್ವರಿ ನಮ್ಮನ್ನ ಕಾಪಾಡ್ತಾಳೆ. ರೇಖಾ, ನೋಡಿದೀಯಾ ನನ್ನ ಸ್ಥಿತಿಯನ್ನು? ನ್ಯಾಯ ನೀತಿ ಧರ್ಮವೇ ನನಗೆ ಎಂತ ಪರಿಸ್ಥಿತಿ ಬಂದೊದಗಿತು. ನನ್ನ ತಮ್ಮ ನಿರಪರಾಧಿ ಬರುವರೇ? ಇಲ್ಲ, ಖಂಡಿತವಾಗಿಯೂ ಬರುವುದಿಲ್ಲ. ಸ್ವಾಮಿ ನೋಡಿ, ತಾತ ನುಡಿ ಎಲ್ಲ ನುಡಿಬೇಡಿ. ನನ್ನ ಮೈದನ ನಿರಪರಾಧಿಯಾಗಿ
ಬರ್ತಾನೆ. ಹೀಗೆ ಚಿಂತೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾರಾದ್ರೂ ಬಲ್ಲವರನ್ನ ತಿಳಿದು ಆದಷ್ಟು ಬೇಗ ನನ್ನ ಮೈದುನರನ್ನ ಹೊರಗೆ ಕರ್ಕೊಂಡು ಬನ್ನಿ ಸ್ವಾಮಿ. ಹೌದು ರೇಖಾ, ಈ ಊರಲ್ಲಿ ಯಾರು ಪುಣ್ಯಾತ್ಮರ ಕೈ ಕಾಲನ್ನ ಹಿಡಿದುಕೊಂಡು ನನ್ನ ತಮ್ಮನನ್ನು ನಾನು ಬಿಡಿಸಿಕೊಂಡು ಬರಲೇಬೇಕು. ಆ ರೇಖಾ, ನೀನು ಮನೆಗೆ ಹೋಗು, ನನ್ನ ತಮ್ಮನನ್ನು ಬಿಡಿಸಿಕೊಂಡು ನಾನು ಬರುತ್ತೇನೆ. ಆಗ್ಲಿ ಸ್ವಾಮಿ. ಅಮ್ಮ ತಾಯಿ ಜಗನ್ಮಾತೆ, ಮೊದಲೇ ನನ್ನ ಗಂಡ, ನನ್ನ ಅತ್ತೆ ಮಾವ ಹಾಗೂ ಕಿರಿಯ ಮೈದುನರನ್ನ ಕಳ್ಕೊಂಡು ತುಂಬಾ ದುಃಖದಲ್ಲಿದ್ದಾರೆ. ನನಗೆ ಇನ್ನಷ್ಟು ದುಃಖವನ್ನು ಕೊಡಬೇಡಮ್ಮ. ಆದಷ್ಟು ಬೇಗ ನನ್ನ ಮೈದುನ ನಿರಪರಾಧಿ ಅಂತ ಬಂದ್ರೆ ಅಷ್ಟೇ ಸಾಕು. ನೀವೇ ನಮ್ಮನ್ನ ಕಾಪಾಡ್ಬೇಕಮ್ಮ ತಾಯಿ.